ಬಿಜೆಪಿಯಲ್ಲಿನ ಬಣ ರಾಜಕೀಯದ ಬಗ್ಗೆ ಮಾಜಿ ಸಿಎಂ ಬೇಸರ ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ಬೇಸರವನ್ನ ಹೊರಹಾಕಿದ್ದಾರೆ ಡಿ.ವಿ. ಸದಾನಂದ ಗೌಡ. ಈ ಹಿಂದೆಯೂ ಕೂಡ ಆಗಾಗ ಪಕ್ಷದ ಬಗ್ಗೆ, ಪಕ್ಷದ ನಡವಳಿಕೆ ಬಗ್ಗೆ, ಪಕ್ಷದಲ್ಲಿರುವಂತಹ ಭಿನ್ನಮತದ ಬಗ್ಗೆ ಸದಾನಂದ ಗೌಡರು ಮಾತನಾಡ್ತಾ ಇದ್ರು. ಇವತ್ತು ಕೂಡ ಮಾತನಾಡಿದ್ದಾರೆ. ನಮ್ಮ ಪಕ್ಷ ಒಂದಷ್ಟು ಸರಿದಾರಿಯಲ್ಲಿ ಹೋಗಬೇಕು, ಈಗ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಪಕ್ಷದೊಳಗೆ ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು ಅಂತ ಪ್ರತಿಪಾದಿಸಿದ್ದಾರೆ. ಅಧ್ಯಕ್ಷರ ನೇತೃತ್ವದಲ್ಲಿ ಅದೆಲ್ಲವೂ ಕೂಡ ಆಗಬೇಕು, ಪರೋಕ್ಷವಾಗಿ ಬಣ ಸಂಘರ್ಷ ಮುಗಿಯಬೇಕು ಅಂತ ಹೇಳಿ ಡಿ.ವಿ. ಸದಾನಂದ ಗೌಡರು ಹೇಳಿದ್ದಾರೆ. ಇವತ್ತು ರಾಜಕಾರಣಿ ಆಗಬೇಕು ಅಂತ ಹೇಳಿದ್ರೆ ಸೂಟ್ ಕೇಸ್ ಇರಬೇಕು, ಅವನ ಹಿಂದೆ 10 ಜನ ಇರಬೇಕು ಅಂತ ಹೇಳಿ ಸದಾನಂದ ಗೌಡರು ಇವತ್ತಿನ ವ್ಯವಸ್ಥೆ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸರಿದಾರಿಯಲ್ಲಿ ನಾವು ಹೋಗಬೇಕಾಗಿದೆ. ನಮ್ಮ ಪಕ್ಷ ಇನ್ನಷ್ಟು ಸರಿದಾರಿಯಲ್ಲಿ ಹೋಗಬೇಕಾಗಿದೆ. ವಿಧಾನಸೌಧದ ದಾರಿಗೆ ಹೋಗ್ಬೇಕು. ನಾವೀಗ ಸ್ವಲ್ಪ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಅದನ್ನೆಲ್ಲ ನೂತನ ಅಧ್ಯಕ್ಷರ ನೇತೃತ್ವ ಎಲ್ಲವನ್ನ ಮಾಡಬೇಕು ಸರ್. ಕರ್ನಾಟಕದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅಟಲ್ ಬಿಹಾರಿ ವಾಜಪೇಯಿಯವರ ಆಡಳಿತ ಸೂತ್ರಗಳನ್ನು ಅಳವಡಿಸಿಕೊಳ್ಬೇಕು. ಹಾಗೆ ನಮಗೆಲ್ಲ ಸಂತೋಷ ಬರುತ್ತದೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ಸರಿದಾರಿ